ಹಾಯ್ ಹಲೋ ಫ್ರೆಂಡ್ಸ್, ಪುಷ್ಪ ಟು ದಿ ರೂಲ್ ಅನ್ನೋ ಸಿನಿಮಾದ ಮೊದಲ ಸಾಂಗ್ ರಿಲೀಸ್ ಆಗಿದೆ. ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಈ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಅವರು ಪುಷ್ಪನ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಪುಷ್ಪವನ್ನು ಬ್ಲಾಕ್ ಬಸ್ಟರ್ ಹಿಟ್ಟಾಗಿ ಇಂಡಸ್ಟ್ರಿ ಹಿಟ್ಟಾಗಿತ್ತು. ಸೊ ಹೀಗಾಗಿ ಪುಷ್ಪ ಟು ಸಿನಿಮಾ ಇದೇ ಆಗಸ್ಟ್ನಲ್ಲಿ ರಿಲೀಸ್ ಆಗ್ತಿದೆ, ಆಗಸ್ಟ್ 15. ಸೊ ಹೀಗಾಗಿ ಮೊದಲನೇ ಸಾಂಗ್ ಬಿಡೋ ಮೂಲಕ ಸಿನಿಮಾದ ಪ್ರಮೋಷನಲ್ ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಕನ್ನಡ ಸಾಂಗ್ನ ಕೇಳಿದೆ, ತುಂಬ ಚೆನ್ನಾಗಿದೆ ಸಾಂಗು. ಲಿರಿಕ್ಸು ಆ್ಯಂಡ್ ರಿಯಾಕ್ಷನು ತುಂಬ ಚೆನ್ನಾಗಿದೆ, ಮತ್ತು ಕೊರಿಯೋಗ್ರಫಿ ಕೂಡ ಅಷ್ಟೇ ಚೆನ್ನಾಗಿದೆ. ಮತ್ತು ಪುಷ್ಪನ ಸ್ವ್ಯಾಗ್ ಆ್ಯಂಡ್ ಸ್ಟೈಲು ಪುಷ್ಪ ಒನ್ಗಿನ ಟೂಗೆ ತುಂಬ ಚೆನ್ನಾಗಿ ಬದಲಾಗಿದೆ, ಮತ್ತು ಬೇರೆ ಥರದ ಕೆಲವೊಂದು ಬದಲಾವಣೆಗಳು ಈ ಒಂದು ಪುಷ್ಪ ಟೂ ಅಲ್ಲಿ ಕಾಣುತ್ತೆ ಈ ಒಂದು ಸಾಂಗಲ್ಲಿ. ಮತ್ತು ಈ ಸಾಂಗ್ನ ಕನ್ನಡದಲ್ಲಿ ಆಡಿರೋದು ವಿಜಯ್ ಪ್ರಕಾಶ್ ಅವರು ಒನ್ನಲ್ಲಿ ಕೂಡ ಸಾಂಗ್ನ ಆಡಿದ್ರು. ಸೊ ಕನ್ನಡದಲ್ಲಿ ಟೂ ಅಲ್ಲಿ ಕೂಡ ಅವರೇ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಸಾಂಗ್ನ ಲಿರಿಕ್ಸ್ ವಿಚಾರಕ್ಕೆ ಬಂದರೆ, ಲಿರಿಕ್ಸು ಪುಷ್ಪನ ಕ್ಯಾರೆಕ್ಟರೈಸೇಷನ್ನು ಟೂ ಅಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕನ್ವೆ ಮಾಡೋ ರೀತಿಯಲ್ಲಿ ಇದೆ ಅಂತಲೇ ಹೇಳ್ಬೋದು. ಈ ಸಿನಿಮಾನ ಬರೆದಿರೋದು ಸುಕುಮಾರ್ ಅವರು. ಸೊ ಹೀಗಾಗಿ ಈ ಒಂದು ಸಾಂಗ್ನ ಕೇಳ್ತಿದ್ರೆ ನಿಮಗೆ ಪುಷ್ಪ ಟೂನಲ್ಲಿ ಪುಷ್ಪನ ಕ್ಯಾರೆಕ್ಟರ್ ಒನ್ಗಿನ ಯಾವ ರೀತಿ ಟೂ ಅಲ್ಲಿ ವಿಭಿನ್ನವಾಗಿರುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಯಾಕೆಂದರೆ ಬರೋವಂಥ ಪ್ರತಿಯೊಂದು ಸಾಲುಗಳು ಯಾರಿಗೂ ಎದುರಲ್ಲ, ಯಾರಿಗೂ ಬಗ್ಗಲ್ಲ, ತಗ್ಗದಲ್ಲ ಅನ್ನೋದು ಪುಷ್ಪನಲ್ಲಿ ಫೇಮಸ್ ಆಗಿತ್ತು ಆ ಡೈಲಾಗು. ಸೊ ಇದರಲ್ಲೂ ಕೂಡ ಅದೇ ರೀತಿ. ಮತ್ತು ತಾಯಿಗೆ ಮಾತ್ರ ಕಾಲಿಗೆ ಬೀಳ್ತಾನೆ, ಮತ್ತು ಯಾರಿಗೂ ಕೂಡ ಕಾಲಿಗೆ ಬೀಳೋದಿಲ್ಲ. ಮತ್ತು ಅವನ ಮುಂದೆ ನಿಲ್ಲೋದಕ್ಕೆ ಬಂಡೆಗಲ್ಲು ಕೂಡ ಎದುರುತ್ತೆ. ಮತ್ತು ಅವನು ಮಾತು ಕೊಟ್ಟ ಅಂದರೆ ಬಿಟ್ಟಿರೋ ಅಂಥ ಬುಲೆಟ್ ರೀತಿಲಿ ಮುಂದೆ ಹೋಗುತ್ತೆ ಹೊರತು ಹಿಂದೆ ಯಾವುದೇ ಕಾರಣಕ್ಕೂ ಬರಲ್ಲ ಅನ್ನೋದು. ಈ ರೀತಿಯ ಲಿರಿಕ್ಸ್ಗಳು ಆ ಒಂದು ಕ್ಯಾರೆಕ್ಟರೈಸೇಷನ್ನ ತುಂಬ ಚೆನ್ನಾಗಿ ತಿಳಿಸುತ್ತೆ ಒಂದು ಸಿನಿಮಾದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು. ಸೊ ಹೀಗಾಗಿ ಈ ಲಿರಿಕ್ಸ್ಗಳ ಮೂಲಕನೇ ನಾವು ಅರ್ಥ ಮಾಡ್ಕೋಬೋದು ಪುಷ್ಪನ ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅಂತ. ಮತ್ತು ಪುಷ್ಪ ಟು ಸಿನಿಮಾದಲ್ಲಿ ಪುಷ್ಪನ ಬೆರಳಿಗೆ ಹಾಕೊಂಡಿರೋ ಅಂಥ ರಿಂಗ್ಗಳು ಕೂಡ ತುಂಬಾ ಹೈಲೈಟ್ ಮಾಡ್ತಿದ್ದಾರೆ. ಆ ಸಿನಿಮಾದಲ್ಲಿ ಯಾಕೋ ಅದಕ್ಕೆ ತುಂಬಾ ಇನ್ಫಾರ್ಮೇಷನ್ ಅಂದರೆ ಜಾಸ್ತಿ ಮಹತ್ವನ ಕೊಟ್ಟಿರೋ ಅಂಥ ಸಾಧ್ಯತೆ ಇದೆ. ನೋಡಬೇಕು ಯಾವ ರೀತಿ ಇರುತ್ತೆ ಅಂತ. ತುಂಬ ಚೆನ್ನಾಗಿದೆ. ಮತ್ತು ಅಲ್ಲು ಅರ್ಜುನ್ ಅವ್ರ ಡ್ಯಾನ್ಸ್ ಅಂತೂ ಹೇಳೋದೇನು ಬೇಕಾಗಿಲ್ಲ, ಸಖತ್ತಾಗಿ ಮಾಡಿದ್ದಾರೆ. ಐಕಾನಿಕ್ ಸ್ಟಾರ್ ಅಂತಲೇ ಹೇಳ್ಬೋದು. ಅವರ ಡ್ಯಾನ್ಸ್ ನಂಬರು ಪುಷ್ಪ ಒನ್ನಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ಹೀಗಾಗಿ ಟೂ ಅಲ್ಲಿ ಕೂಡ ಅದೇ ರೇಂಜ್ಗೆ ಸ್ವಲ್ಪ ಎಕ್ಸ್ಟ್ರಾನೇ ಇದೆ ಅಂತಲೇ ಹೇಳ್ಬೋದು. ಆರ್ಡಿನರಿಗಿಂತ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಪುಷ್ಪನ ಸ್ವ್ಯಾಗು ಸಂಪೂರ್ಣವಾಗಿ ಪುಷ್ಪ ಒನ್ಗಿನ ಟೂ ಅಲ್ಲಿ ಬದಲಾಗಿದೆ. ಯಾಕೆಂದರೆ ಅಲ್ಲಿ ಪುಷ್ಪ ಒನ್ನಲ್ಲಿ ಅವನು ಎಲ್ಲನೂ ಆಕ್ಯುಪೈ ಮಾಡಿಕೊಂಡು ಅವನೇ ಲೀಡರ್ ಆಗಿರ್ತಾನೆ. ಸೊ ಇಲ್ಲಿ ಯಾವ ರೀತಿ ಲೀಡಿಂಗ್ನ ಮಾಡ್ತಾನೆ, ಮತ್ತು ಜನರ ಪ್ರೀತಿನ ಗಳಿಸಿ ಯಾವ ರೀತಿ ರಕ್ತಚಂದನದಲ್ಲಿ ಹೊಸ ಅಧ್ಯಾಯನ ಸೃಷ್ಟಿ ಮಾಡ್ತಾನೆ ಅನ್ನೋದೇ ಪುಷ್ಪ ಟು ದಿ ರೂಲ್ ಹೆಸರಲ್ಲಿರೋ ಥರ ರೂಲ್ ಮಾಡ್ತಾನೆ ಅನ್ನೋದರ ನಾವು ಸಿನಿಮಾದಲ್ಲೇ ಯಾವ ರೀತಿ ರೂಲ್ ಮಾಡ್ತಾನೆ ಅನ್ನೋದನ್ನು ನೋಡಬೇಕಾಗಿದೆ. ಮತ್ತು ಈ ಒಂದು ಸಿನಿಮಾ ಆಗಸ್ಟ್ 15 ಬರ್ತಾಯಿದ್ದು. ಇನ್ನೂ ಟೀಸರು, ಇನ್ನೂ ಒಂದೆರಡು ಸಾಂಗ್ಸು ಮತ್ತು ಟ್ರೈಲರ್ ಬರೋಂಥ ಸಾಧ್ಯತೆ ಇದೆ. ಸೊ ಹೀಗಾಗಿ ಎಲ್ಲ ಪ್ರಮೋಷನಲ್ ಆ್ಯಕ್ಟಿವಿಟಿನ ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದಾರೆ. ನೋಡೋಣ, ಸಿನಿಮಾಗೆ ತುಂಬಾ ಗ್ರೌಂಡ್ ಲೆವೆಲಲ್ಲಿ ಬಜ್ ಇದೆ. ನೋಡ್ಬೇಕು ಯಾವ ರೀತಿ ಇರುತ್ತೆ ಅನ್ನೋದನ್ನು ಸಿನಿಮಾ ರಿಲೀಸ್ ಆದಮೇಲೆ ಅದು ಗೊತ್ತಾಗುತ್ತೆ. ಮತ್ತು ಸ್ವ್ಯಾಗ್ ಆ್ಯಂಡ್ ಸಕ್ಕು ತುಂಬ ಚೆನ್ನಾಗಿದೆ. ಮತ್ತು ಸುಕುಮಾರ್ ಅವ್ರ ರೈಟಿಂಗ್ ಬಗ್ಗೆ ಹೇಳಬೇಕಾಗಿಲ್ಲ. ಒನ್ನಲ್ಲೇ ಆ ರೀತಿ ಮಾಡಿದರು, ಟೂ ಅಲ್ಲಿ ಬೇರೆ ರೇಂಜಿಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.